ನೋಡಿ ವೀಕ್ಷಕರೇ, ಈ ಬೈಕ್ನವರು ಯಾವ ಥರ ಈ ಮಧ್ಯ ರೋಡಿಗೆ ಬರ್ತಾ ಇದ್ದಾರೆ ಅಂತ ನೋಡಿ. ಆ್ಯಕ್ಚುಲಿ ಬೈಕ್ನವರು ಆ ಲಾಸ್ಟ್ ಲೈನ್ ಇದೆಯಲ್ಲ, ಚಿಕ್ಕ ಲೈನ್, ಅದರೊಳಗಡೆ ಹೋಗಬೇಕು. ಅದನ್ನು ಬಿಟ್ಟು 2ನೇ ಲೈನಿಗೆ ಬಂದು ಅದನ್ನು ಕ್ರಾಸ್ ಮಾಡಿಕೊಂಡು ಮತ್ತೆ 3ನೇ ಲೈನಿಗೆ ಬರೋಕ್ಕೆ ಬರ್ತಾ ಇದ್ದಾರೆ ಟೂ ವೀಲರ್ನವರು. ದಯವಿಟ್ಟು ಈ ತಪ್ಪನ್ನ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಒಳ್ಳೇದಕ್ಕೆ ಹೇಳೋದು, ಹೈವೇಗಳಲ್ಲಿ ಈ ಥರ ಲಾರಿಗಳು, ಬಸ್ಗಳು, ಕಾರುಗಳೆಲ್ಲ ತುಂಬ ಸ್ಪೀಡಲ್ಲಿ ಬರ್ತಾ ಇರ್ತಾರೆ. ನಿಮಗೆ ಸುರಕ್ಷಿತವಾಗಿ ಹೋಗ್ಬೇಕು ಅಂದರೆ ನೀವು ಲೆಫ್ಟ್ ಸೈಡ್ ಇದೆಯಲ್ಲ, ಫುಲ್ ಚಿಕ್ಕ ಲೈನು, ಅದರಲ್ಲಿ ಹೋಗ್ಬೇಕು ಯಾವತ್ತಿದ್ರೂ. ಅದನ್ನು ಬಿಟ್ಬಿಟ್ಟು ಪಕ್ಕದ ಲೈನಿಗೂ ಬರ್ಕೊಡ್ದು ಬಂದರೆ ನಿಮಗೆ ಡೇಂಜರು. ಎಲ್ಲ ಸ್ಪೀಡಲ್ಲಿ ಇರ್ತಾರೆ. ಯಾಕೆಂದರೆ ನಿಮ್ಮ ಚಿಕ್ಕ ಲೈನ್ ಅದಕ್ಕೆ ಅಂತಲೇ ಬಿಟ್ಟಿರ್ತಾರೆ, ಬೈಕ್ನವ್ರಿಗೆ ಅಂತಾರೆ. ಅದರೊಳಗಡೆ ದಯವಿಟ್ಟು ಬೈಕ್ನ ಓಡಿಸಿ ಸುರಕ್ಷಿತವಾಗಿ ಇರ್ತೀರಾ. ದಯವಿಟ್ಟು ಈ ಕಡೆ ಎಲ್ಲ ಬರೋಕ್ಕೆ ಹೋಗಬೇಡಿ. ಯಾಕೆಂದರೆ ನೋಡಿ, ಎಲ್ಲ ಸ್ಪೀಡ್ ಲಿಮಿಟ್ ಬಂದು ಹೈವೇಗಳೆಲ್ಲ 100 ಇದೆ. ನೀವು ಸಡನ್ನಾಗಿ ಈ ಥರ ಮಧ್ಯದಾನಿಗೆ ಬಂತು ಅಂದರೆ ಹಿಂದ್ಗಡೆಯಿಂದ ಎಲ್ಲ ಕಾರು ಎಲ್ಲ ತುಂಬ ಸ್ಪೀಡಲ್ಲಿರುತ್ತೆ. ಆವಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ದಯವಿಟ್ಟು ಈ ಕಡೆ ಮಧ್ಯ ರೋಡಿಗೆ ಯಾರೂ ಕೂಡ ಬರೋಕ್ಕೆ ಹೋಗಬೇಡಿ. ಇವ್ರು ನೋಡಿದ್ರೆ ಹುಡುಗರು, ಕಾಲೇಜ್ ಹುಡುಗರು ಇದ್ದಂಗಿದ್ದಾರೆ. ಹೆಲ್ಮೆಟ್ ಕೂಡ ಹಾಕಿಲ್ಲ ಇಬ್ಬರು ಕೂಡ. ನೋಡಿ 3ನೇ ಲೈನಿಗೆ ಬರೋಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಮೈ ಮೇಲೆ ಜ್ಞಾನ ಇದೆಯೋ ಗೊತ್ತಿಲ್ಲ. ಹುಡುಗರುಗಳು ಹುಡುಗರುಗಳೆಲ್ಲ ಫುಲ್ ಜೋಶಲ್ಲಿ ಇರ್ತಾರೆ. ಅವರಿಗೆ ಗೊತ್ತಾಗಲ್ಲ ಜೀವನ ಏನು ಅನ್ನೋದು ಗೊತ್ತಾಗಲ್ಲ. ಈ ಥರ ಇನ್ಸಿಡೆಂಟ್ಗಳು, ಆಕ್ಸಿಡೆಂಟ್ಗಳೆಲ್ಲ ಆಗ್ತವೆ ಅನ್ನೋದು ನೋಡಿರಲ್ಲ. ಯಾವುದೋ ಒಂದು ಜೋಶಲ್ಲಿ ಹೋಗ್ತಾ ಇರ್ತಾರೆ. ದಯವಿಟ್ಟು ಈ ಥರ ತಪ್ಪನ್ನ ಯಾರೂ ಕೂಡ ಮಾಡೋಕ್ಕೋಗ್ಬೇಡಿ. ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆಗಿ ಕೈಕಾಲು ಮುರ್ಕಂತು ಅಥವಾ ಪ್ರಾಣನೇ ಹೋಯ್ತು ಅಂದರೆ ಮತ್ತೆ ನಿಮ್ಮನ್ನ ಮತ್ತೆ ತರೋಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಆಗೋಲ್ಲ. ನೋಡಿ, ಈ ಥರ ಇವು ಸೇಫ್ಟಿಯಾಗಿ ಎಡಗಡೆ ಹೆಂಗೆ ಹೋಗ್ತಿದ್ದಾರೋ ಫುಲ್ ಲಾಸ್ಟ್ ಲೈನ್ ಆ ಥರ ಹೋಗ್ಬೇಕು ಯಾವತ್ತಿದ್ರು ಬೈಕ್ನವರು. ಮಧ್ಯಕ್ಕೆ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗಬೇಡಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು.